ಇವಾಗ ಬಂದ್ರ ಯಜಮಾನ್ರೆ ನಾಷ್ಟ ತಗೊಂಬರ್ಲ್ರಿ ತಗೊಂಡ್ ಬಮ್ಮ. ಯಜಮಾನ್ರೆ ಅದು ಮೇಡಮ್ ಅವ್ರು ನಿಮ್ಗ ರಾಗಿ ಗಂಜಿ ಬೇಡ ಇಡ್ಲಿ ಕೊಡ ಅಂತ ಹೇಳಾರ್ರಿ. ನನಗೇನ್ ಬೇಕು ಏನ್ ಬೇಡ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಬೇರೆ ಯಾರೋ ಹೇಳಿದ್ದನ್ನ ನಾನ್ ಯಾಕೆ ತಿನ್ಬೇಕು? ಯಜಮಾನ ಯಜಮಾನ. ಮತ್ತೆ ಈ ರೀತಿ ವ್ಯರ್ಥ ಪ್ರಯತ್ನಗಳು ಮಾಡಿದ್ರೆ ನಿನ್ ಸೊಸೆ ಎಲ್ಲಿರ್ತಾಳೆ ಅಂತ ನಾನು ಅವತ್ತೇ ಕರ್ಕೊಂಡು ಹೋಗಿ ತೋರ್ಸಿದ್ನಲ್ವಾ. ನಾನ್ ನಿನಗೆ ಕೊಟ್ಟಿರೋ ಟೈಮ್ ಮುಗಿಯೋದಿಕ್ಕೆ ಇನ್ ಜಸ್ಟ್ 9 days ಅಷ್ಟು. ನೀನು ಜಾನ್ಸಿನ ಎಷ್ಟು ಬೇಗ ಮದುವೆಗೆ ಒಪ್ಸ್ತೀಯೋ ಅಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ನಿನ್ ಸೊಸೆ ನಿನಗೆ ವಾಪಸ್ ಸಿಗ್ತಾಳೆ. ತಾತ ಟೀ. ಹೀಗೆ ಬಿಂದಾಸಕ್ ಟೀ ಕುಡಿಯೋದು ನಿಮ್ ಆಸೆ ಕನ್ಸಲ್ವಾ ತಾತ? ತಾತ ನಿಮಗ್ ನೆನಪಿದ್ಯಾ, ನೀನೇ ಕರ್ಕೊಂಡೋಗು ಜೆಂಟಲ್ಮೆನ್ ಅಂತ ನಾವು ಟೀ ಕುಡಿಯಕ್ ಹೋಗಿದ್ವಿ. ಒಂದ್ ನಿಮಿಷ ತಾತ. ಅಕ್ಕ ಒಂದ್ ಸಿಗರೇಟ್ ಕೊಡಿ. ತಾತ ನಿಮ್ ಯೌವನದಲ್ಲಿ ಸಿಗರೇಟ್ ಜೊತೆನೆ ಟೀ ಕುಡಿತಿದ್ರಿ, ನನಗೆ ಮರ್ತೇ ಹೋಯ್ತು. ತೊಳಿ ತಾತ. ನಾನೀಗಿರೋ ಪರಿಸ್ಥಿತಿನಲ್ಲಿ ಸಂಪತ್ ಮಾಮನ್ ಮನೆನ ಹೆಂಗ್ ಹುಡ್ಕೊಂಡು ಹೋಗೋದು? ಅದಕ್ಕಿಂತ ಯಾವ್ದಾದ್ರೂ ಆಶ್ರಮಕ್ಕೂ ಹೋಗೋದೇ ಒಳ್ಳೇದು. ಆಮೇಲೆ ಅಲ್ಲಿಂದ ಯಾವ್ದಾದ್ರೂ ವ್ಯವಸ್ಥೆ ಖಂಡಿತ ಆಗುತ್ತೆ. ಈ ಅಡ್ರೆಸ್ಸು ಯಾವ ಕಡೆಗೆ ಹೋಗ್ಬೇಕು? ಆಶ್ರಮಕ್ಕೆ ಹೋಗೋದಾದ್ರೂ ಹೆಂಗೆ? ಆ ಪಾಪಿಗಳು ಯಾವಾಗ ಬೇಕಾದ್ರೂ ನಾನು ಹಿಂದೆ ಬರ್ಬೋದು. ಮೊದ್ಲು ನಾನು ಇಲ್ಲಿಂದ ತಪ್ಪಿಸ್ಕೊಂಡು ದೂರ ಹೋಗ್ಬೇಕು. ಮುಖದಲ್ಲಿ ಆತಂಕ, ತಲೆಯಲ್ಲಿ ನೂರಾರು ಪ್ರಶ್ನೆಗಳು. ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟಂಗಿದೆ ನಿಮ್ ಪರಿಸ್ಥಿತಿ. ಏನಾಯ್ತು? ಯಾರ ವಿರುದ್ಧ ಈ ಹೋರಾಟ? ನಿಮ್ ಮನ್ಸಲ್ಲಿ ಯಾಕೆ ಈ ಗೊಂದಲಗಳು? ಏನಾಯ್ತು ತಾತ? ಈ ಸಮಸ್ಯೆಗಳು ಅಂದ್ರೆ ಬದುಕಿನ ಅಡೆತಡೆಗಳು. ಅದನ್ನ ಮನ್ಸಲ್ಲೇ ಅದ್ಮಿಟ್ಕೊಂಡ್ರೆ ಈ ನೆಮ್ಮದಿಗೆ ಭಂಗ, ಸಂತೋಷಕ್ಕೆ ಕಂಟಕ. ಪ್ರಶ್ನೆ ಇಲ್ಲದೆ ಉತ್ತರನೇ ಇಲ್ಲ ತಾತ. ಹಾಗೆ ಪರಿಹಾರ ಆಗದೆ ಇರೋ ಸಮಸ್ಯೆನೇ ಇಲ್ಲ. ಮರಳಿನಲ್ಲಿ ಕೂಡ ನೀರು ದಾರಿ ಮಾಡ್ಕೊಂಡು ಹೋಗುತ್ತೆ. ಅಂದ್ರೆ ಎಂತ ಕಷ್ಟಕರವಾದ ಪರಿಸ್ಥಿತಿನೇ ಇರ್ಲಿ, ದಾರಿನ ಹುಡ್ಕೋದೇ ತಾನೇ ಅರ್ಥ. ನಿಮ್ ಜೊತೆ ನೀವು ಮೊಮ್ಮಗ ಅಂತ ನಂಬಿರೋ ರಾಘು ಇದ್ದಾರೆ ನೋಡಿ ತಾತ. ಕತ್ಲನ್ನ ಹೋಗ್ಸೋದಕ್ಕೆ ದೀಪದ ಬೆಳಗ್ಬೇಕು ತಾನೆ, ಹಾಗೆ ನಿಮ್ ಸಮಸ್ಯೆನೋ ಕತ್ಲನ್ನ ಹೋಗ್ಸೋದಕ್ಕೆ ರಾಘುನೇ ದೀಪ. ಅದು ನಿಮ್ ಜೊತೆಲೇ ಇದೆ. ಇನ್ನೂ ಯಾಕೆ ನೀವು ಮೌನವಾಗಿದ್ದೀರಾ? ನೀವ್ ಯಾಕೆ ಹಿಂಗ್ ಒಂಟಿಯಾಗಿ ಬಂದ್ರಿ? ಏನಾಯ್ತಂತ ಹೇಳಿ ತಾತ. ಟೀ ತಣ್ಣಗಾಗ್ತಿದೆ, ಸಿಗರೇಟ್ ಹಚ್ಚಿಂತೊಳೆ. ಬೆಂಕಿ ಜೊತೆಲಿ ಜೀವನ ನಡೆಸೋದು ಜೀವನ ಅಲ್ಲ. ಬೆಂಕಿ ಹಚ್ಚೋರ್ ಮಧ್ಯ ಜೀವನ ನಡೆಸೋದಿದೆಯಲ್ಲ, ಅದು ನಿಜವಾದ ಜೀವ. ಕಾಮನ್ ಬಿಲ್ಲನ್ನ ನಾವು ತುಂಬಾ ಪ್ರೀತಿಸ್ತೀವಿ. ಯಾಕೆ ಹೇಳು? ಅದು ಬಣ್ಣವಾಗಿದೆ. ಮನುಷ್ಯರಲ್ಲಿ ಇಷ್ಟಪಡದೇ ಇರೋ ಮನಸ್ಸು ಯಾವುದು ಗೊತ್ತಾ? ಬಣ್ಣ ಹಚ್ಚಿ ಮಾತಾಡೋ ಮನಸ್ಸುಗಳಿದೆಯಲ್ಲ, ಅದು ಆ ಬಣ್ಣ ಇಷ್ಟ. ಆದ್ರೆ ಇಲ್ಲಿ ಬಣ್ಣ ಹಚ್ಚೋರನ್ನ ಇಷ್ಟಪಡೋದು ಕಷ್ಟ. ಬೆಂಕಿ ಹಚ್ತಿರೋರು ಯಾರು? ಅಥವಾ ಬಣ್ಣ ಹಚ್ಕೊಂಡು ನಿಮ್ ಮುಂದೆ ನಟಿಸ್ತಿರೋರು ಯಾರು? ಅಲ್ಲ ತಾತ, ಸಮಸ್ಯೆ ಏನು ಅಂತ ಹೇಳಿ ಅದನ್ನ ಚಿಟ್ಕೆ ಹೊಡೆಯೋಷ್ಟೊತ್ತಿಗೆ ಸಾಲ್ವ್ ಮಾಡೋಣ. ಸಮಯ ಬಂದಾಗ ಎಲ್ಲ ಹೊರಗಡೆ ಬರುತ್ತೆ. ತಾತ, ಸಮಯ ಬರೋ ತನಕ ಕಾಯೋದಲ್ಲ, ಇದೇ ಒಳ್ಳೆ ಸಮಯ ಅಂತ ಮುನ್ನುಗ್ಬೇಕು. ಸಮಸ್ಯೆ ಯಾವುದೇ ಇರಲಿ,
ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ನಾನು 100% ಸಾಲ್ವ್ ಮಾಡ್ತೀನಿ. ಅದೇನು ಹೇಳಿ ತಾತ? ಅದೇನಾಯ್ತಂತ ಹೇಳಿ ತಾತ, ಅವನ ಜೊತೆ ನಾನಿದ್ದೀನಿ. ಅದೇನೇ ಆಗಿರ್ಲಿ, ಅದಕ್ಕೆ ಇವತ್ತು ಅಂತ್ಯ ಆಡ್ಬಿಡೋಣ. ಆಯ್ತಾ? ಅಂಥದ್ದೇನಿಲ್ಲ. ರಾಘುಗೆ ಒಂದು ಸಣ್ಣ ಪರೀಕ್ಷೆ ಕೊಟ್ಟಿದ್ದೆ ಅಷ್ಟೇ. ಪರೀಕ್ಷೆನಾ? ತಾತ ಪ್ಲೀಸ್ ತಮಾಷೆ ಮಾಡಬೇಡಿ. ತಮಾಷೆ ಅಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನು ಪರೀಕ್ಷೆ ತಾತ ಅದು? ಒಂದು ವೇಳೆ ನಾ ತೊಂದರೆ ಸಿಕ್ಕಾಕೊಂಡ್ರೆ ನೀನು ನನ್ನ ಹಿಂದೆ ಇರ್ತೀಯ, ಎಷ್ಟು ಬೇಗ ಬರ್ತೀಯ ನೋಡೋಣ ಅಂತ ನಾನು ನಿನ್ಗೊಂದು ಟಾಸ್ಕ್ ಕೊಟ್ಟೆ. ಆದರೆ ನೀನು ಸೋತೋಗ್ಬಿಟ್ಟೆ. ಯಾಕೆ ಹೇಳು? ನೀನು ತಡವಾಗಿ ಬಂದೆ. ಇಲ್ಲ ತಾತ, ನಾನು ಜಾನ್ಸಿ ಮೇಡಮ್ ಜೊತೆ ಇದ್ದೆ, ಅದಕ್ಕೆ ಬರೋದಕ್ಕೆ ಲೇಟ್ ಆಯ್ತು. ಓ ಹೌದಾ? ಬೇಗ ಬಂದಿದ್ರೆ ಟಾಸ್ಕು ಕ್ಲಿಯರ್ ಆಗ್ತಾ ಇತ್ತು, ಸತ್ಯ ಏನು ಅಂತ ತಿಳ್ಕೊಬಹುದಾಗಿತ್ತು. ಮೊಬೈಲಲ್ಲಿ ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಕೊಡೋ ರೀತಿ, ಈ ಟಾಸ್ಕ್ನಲ್ಲಿ ಸೋತಿದ್ದೀನಿ ಅಂದಮೇಲೆ ನೆಕ್ಸ್ಟ್ ರೌಂಡ್ಗೆ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ನೋಡ್ರಾಗು, ಈ ಜೀವನ ಮತ್ತೆ ಮೊಬೈಲಲ್ಲಿ ಆಡೋ ಗೇಮು ಎರಡೂ ಒಂದೇ. ನೀನೀಗ ಬೆಂಗಳೂರಿಂದ ಮುಂಬೈಗೆ ಹೋಗಿ ಅಮೇರಿಕಾ ಫ್ಲೈಟ್ ಕ್ಯಾಚ್ ಮಾಡಬೇಕಾಗತ್ತೆ. ನೀನು ಮುಂಬೈ ತಲುಪೋದೇ ತಡ ಆಗ್ಬಿಟ್ರೆ ಏನ್ ಮಾಡೋಕ್ಕಾಗುತ್ತೆ? ಅಮೆರಿಕ ಫ್ಲೈಟು ಮಿಸ್ ಆಗತ್ತೆ. ಇದು ಅದೇ ರೀತಿ ರಾಘು. ಮುಂದೆ ಕೂಡ ಈ ಥರ ಟಾಸ್ಕ್ಗಳು ಕೊಡ್ತಾ ಇರ್ಬೇಕಾಗ್ಬೋದು ನಾನು. ಆಗ ನೀನು ಪ್ರತಿಯೊಂದು ಟಾಸ್ಕನ್ನು ಗೆಲ್ತಾ ಬಂದರೆ ಆಗ ನಿನಗೆ ಉತ್ತರ ಸಿಗುತ್ತೆ ಅನ್ಸುತ್ತೆ. ಒಂದಂತೂ ಕ್ಲಿಯರ್ ತಾತ, ನೀವು ನನಗೆ ಲೊಕೇಶನ್ ಕಳ್ಸಿದ್ದೀರಾ ಅಂದ್ರೆ ನೀವಿನ್ ಯಾರ್ದೋ ಬೆನ್ನ ಹಿಂದೆ ಬಿದ್ದೀರಾ ಅನ್ನೋದೇ ಅರ್ಥ. ಏನೋ ಹುಡುಕಾಟ ಶುರುವಾಗಿದೆ ನಿಮ್ಮಲ್ಲಿ. ಎಷ್ಟೋ ಸಲ ನಾವು ಹುಡುಕ್ತಿರೋದು ನಮಗೆ ಸಿಗದೆ ಇರಬಹುದು, ಆದ್ರೆ ಅದೇ ನಮ್ಮನ್ನು ಹುಡ್ಕೊಂಡು ಬಂದ್ರು ಬರ್ಬೋದು ಅಲ್ವಾ ತಾತ? ಆದ್ರೆ ಇವಾಗ ಅದೆಲ್ಲ ಯಾಕೆ ನೆನ್ಪಿಗೆ ಬರ್ತಿದೆ? ಯಾಕಂದ್ರೆ ನೀನು ಆ ಗುಣದೋಳು ಅಲ್ಲ ಅಂತ ವಾದ ಮಾಡ್ತಾ ಇದೀಯ. ಆದ್ರೆ ನಿನ್ನ ಸುಪ್ತ ಮನಸ್ಸು ಇವತ್ತು ಆ ನಿನ್ನ ಭಾವನೆಗಳನ್ನ ಪ್ರೇರೇಪಿಸ್ತಾ ಇದೆ. ನೀನು ಅಂತ ಒಂದು ಪ್ರೀತಿಯ ಅಥವಾ ಕುಟುಂಬ ವಾತಾವರಣದ ಮಧ್ಯೆ ಇದ್ದು ಬಂದಿರಬಹುದು. ಒಂದ್ ವೇಳೆ ಅದು ಒಂದು ಅಷ್ಟು ಜನ ಇರೋ ಕುಟುಂಬನೂ ಆಗಿರಬಹುದು. ನೆವರ್. ನಾನ್ ಯಾಕೆ ಯಾರ್ದೋ ಮನೆಗೆ ಹೋಗ್ಲಿ? ನೋಡಮ್ಮ ಜಾನ್ಸಿ, ನಾನು ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಕಲ್, ನನಗೇನೋ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನಗೆ ಅಮ್ಮನ ನೆನಪು ಕಾಡ್ತಿದೆ. ಅವ್ರ ಕನ್ಸಲ್ ಬಂದು ಕೈ ತುತ್ಕೊಡ್ತಿದಾರೆ. ಅವ್ರ ಜೀವಂತವಾಗಿದ್ದಾರೆ ಅಂತ ನನ್ ಮನ್ಸು ಹೇಳ್ತಿದೆ. ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬಾ ಕೂತ್ಕೋ, ಬಾ ಮೊದಲು ಕೂತ್ಕೋ, ಬಾ ಆರಾಮಾಗಿ. ನೋಡು, ನಿನ್ನ ದೇಹದ ಪ್ರತಿಯೊಂದು ಸ್ನಾಯುಗಳು ಈಗ ರಿಲ್ಯಾಕ್ಸ್ ಆಗಲಿ, ಓಕೆನಾ? ಈಗ ನಿಧಾನ ಕಣ್ಣು. ಈಗ ಒಂದು ದೀರ್ಘವಾದ ಉಸಿರು ತಗೋ. ನಿನ್ನ ಶ್ವಾಸಕೋಶ ತುಂಬ ಗಾಳಿ ತುಂಬಿಕೊಳ್ಳಿ. ಗುಡ್. ಈಗ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡು. ನಿನ್ನ ಮನಸ್ಸಿನ ಆತಂಕ ಎಲ್ಲ ನಿನ್ನ ಉಸಿರಿನ ಜೊತೆ ಹೊರಗಡೆ ಹೋಗ್ತಾ ಇದೆ ಅಂತ ಭಾವಿಸ್ಕೋ. ಈಗ ಮತ್ತೊಮ್ಮೆ ದೀರ್ಘವಾದ ಉಸಿರು ತಗೋ. ನಿನ್ನ ಸುತ್ತಲೂ ಇರೋ ಪ್ರಪಂಚ ಮರೆ ಆಗ್ತಾ ಇದೆ. ನೀನು ನಿನ್ನ ಮನಸ್ಸಿನಲ್ಲಿರೋ ಆಳವಾದ ಮೌನಕ್ಕೆ ಜಾರ್ತಾ ಇದೀಯಾ. ನಿನ್ನ ಕನಸಿನ ಮದುವೆ ಮಂಟಪವನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅಲ್ಲಿರೋ ಬಣ್ಣಗಳು, ಓಡಾಟಗಳು ಎಲ್ಲನೂ ಮನಸ್ಸಿನ ಪರದೆ ಮೇಲೆ ನೋಡೋದಕ್ಕೆ ಪ್ರಯತ್ನ ಪಡು. ಈಗ ಏನಾಗ್ತಾ ಇದೆ? ಓಕೆ, ಈಗ ನಿಧಾನವಾಗಿ ಕಣ್ಣು ಬಿಡು. ನೋಡಮ್ಮ ಜಾನ್ಸಿ, ನಿನ್ನ ಮೆದುಳು ಮರ್ತಿರೋ ವಿಷಯನ ನಿನ್ನ ಮನಸ್ಸು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ನೀನು ಮದುವೆ ಅನ್ನೋ ಕಾನ್ಸೆಪ್ಟ್ನೇ ದೇಶಿಸ್ತೀಯ, ಆದ್ರೆ ನಿನ್ನ ಮನಸ್ಸು ಅದನ್ನ ಅನುಭವಿಸಿದೆ ಅಂತ ಅನಿಸ್ತಿದೆ. ನನಗೂ ಯಾವುದು ಕನ್ಫರ್ಮ್ ಅನಿಸ್ತಾ ಇಲ್ಲಮ್ಮ. ಆದ್ರೆ ನಿನ್ನ ಒದ್ದಾಟಕ್ಕೆ ಪೂರ್ತಿ ಉತ್ತರ ಸಿಗ್ಬೇಕಂದ್ರೆ ನೀನು ಒಂದು ಭಾನುವಾರ ಪೂರ್ತಿ ಸೆಷನ್ಗೆ ಅಟೆಂಡ್ ಮಾಡಬೇಕು. ನಿನ್ನ ಸುಪ್ತ ಮನಸ್ಸಿನಲ್ಲಿ ಅಡಗಿರೋ ಅಷ್ಟು ರಹಸ್ಯಗಳನ್ನ ಕಣ್ಣಿರಿಯೋಣ. ನನ್ನ ಜೀವನದಲ್ಲಿ
ಊಹಿಸದ ಘಟನೆಗಳೆಲ್ಲ ನಡೆದೋಗಿದ್ಯಾ ಅಂಕಲ್. ಸದ್ಯಕ್ಕೆ ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ. ನಿನ್ನ ವಿಚಾರ ಗೊತ್ತಿರೋ ನಿನ್ನ ತಾತನ ಹತ್ರ ಎಲ್ಲಾ ವಿಚಾರನೂ ತಿಳ್ಕೊಳೋ ಪ್ರಯತ್ನ ಮಾಡೋದು ಒಳ್ಳೇದು. ಒಂದಂತೂ ಸತ್ಯನಮ್ಮ, ನಿನ್ನ ಒಳಗಡೆ ಇರೋ ಸತ್ಯ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಹಾಗಿದ್ದಾಗ ಅದು ಈಚೆ ಬರೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು ಅಂಕಲ್. ನಾನು ನೆಕ್ಸ್ಟ್ ಸಂಡೇ ನಿಮ್ಮನ್ನ ಮೀಟ್ ಮಾಡ್ತೀನಿ. ಇವಾಗ ಬಂದ್ರೆ ಯಜಮಾನ್ರೆ, ನಾಷ್ಟ ತಗೊಂಬರ್ಲ್ರಿ? ತಗೊಂಡ್ ಬಮ್ಮ. ಯಜಮಾನ್ರೆ, ಅದು ಮೇಡಮ್ ಅವ್ರು ನಿಮ್ಗ ರಾಗಿ ಗಂಜಿ ಬೇಡ ಇಡ್ಲಿ ಕೊಡಂತ ಹೇಳಾರ್ರಿ. ನನಗೇನ್ ಬೇಕು ಏನ್ ಬೇಡ ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಬೇರೆ ಯಾರೋ ಹೇಳಿದ್ದನ್ನ ನಾನ್ ಯಾಕೆ ತಿನ್ಬೇಕು? ಕ್ಷಮಿಸ್ರಿ ಯಜಮಾನ್ರೆ, ಮೇಡಮ್ ಅವ್ರು ಹೇಳಾರ ಅನ್ನೋ ಒಂದ್ ಕಾರಣಕ್ಕ ನಾ ಇಡ್ಲಿ ಮಾಡಿದ್ದೀನ್ರಿ. 5 ನಿಮಿಷ ತಡ್ಕೊರಿ ಯಜಮಾನ್ರೆ, ಹಿಂಗೋಗಿ ಹಿಂಗ್ ರಪ್ಪ ಅಂತ ರಾಗಿ ಗಂಜಿನ ತಗೊಂಬರ್ತೀನ್ರಿ. ಮಲ್ಲಿ 1 ನಿಮಿಷ ಬಾ ಇಲ್ಲಿ. ಯಜಮಾನ್ರೆ, ಅದೇ ತಗೊಂಡ್ ಬಾ ಹೋಗು. ಪರವಾಗಿಲ್ಲ ಯಜಮಾನ್ರೆ, 5 ನಿಮಿಷ ಟೈಮ್ ಕೊಡ್ರಿ. ಹಿಂಗೋಗಿ ಹಿಂಗ್ ರಾಗಿ ಗಂಜಿನ ತಗೊಂಬರ್ತೀನ್ರಿ. ಬೇಡ, ತುಳಸಿ ಏನ್ ಹೇಳಿದಾಳೋ ಅದನ್ನ ನಾನ್ ಕೇಳ್ಬೇಕು, ಅದನ್ನೇ ತಿನ್ಬೇಕು. ಹೋಗ್ ತಗೊಂಡ್ ಬಾ. ಇಲ್ಲ ಯಜಮಾನ್ರೆ, ನೀವ್ ಈ ಮನೆ ಯಜಮಾನ್ರಿ, ನೀವ್ ಹೇಳ್ದಂಗ ಈ ಮನಿ ನಡಿಬೇಕ್ರಿ. ಅಂದ್ಮ್ಯಾಗ ನೀವ್ ಹೇಳಿದ್ದೆ ನಾ ಮಾಡ್ಕೊಂಡ್ ಬರ್ತೀನ್ರಿ. ಇಲ್ಲ ಮಲ್ಲಿ, ಸಮಯ ಸಂದರ್ಭ ಇದೆಯಲ್ಲ, ಅದು ಎಲ್ರ ಮಾತನ್ನು ಕಟ್ಟಾಕ್ಬಿಡುತ್ತೆ. ಇರೋ ಪರಿಸ್ಥಿತಿಲಿ ಅವಳು ಏನ್ ಹೇಳಿದಳು ಅದನ್ನೇ ಕೇಳ್ಬೇಕಾಗತ್ತೆ. ಯಾಕೋ ನೀವು ಬಹಳ ದುಃಖದಾಗದಿರಿ ಅನ್ಸ್ಲಿಕತ್ತೈತ್ರಿ. ಏನಾಗೈತ್ರಿ? ಏನಿಲ್ಲ. ಏನಾದ್ರೂ ತೊಂದ್ರೆ ಆಗೈತೇನ್ರಿ? ನನ್ಗೇನಾಗಿದೆ ಸಮಸ್ಯೆ ಆಗೋದಕ್ಕೆ? ಎಲ್ಲ ಸರಿ ಇದೆ. ಅಲ್ಲ ಯಜಮಾನ್ರೆ, ನಿಮ್ ಈ ದುಃಖ ಕೋಪ ನೋಡಿದ್ರ ನೋಡು, ನನಗೆ ವಯಸ್ಸಾಗಿದೆ. ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ಬೇಕು. ಯಾಕೆಂದ್ರೆ ಮಾತ್ರೆ ತಗೋಬೇಕು. ನೀನು ಈಗೆಲ್ಲ ಯಜಮಾನ್ಕೆ ಬಗ್ಗೆ ಮಾತಾಡ್ತಾ ಇದ್ರೆ ನಂಗೆ ಸಿಟ್ಟು ಬರೋದಿಲ್ವಾ? ಹೋಗು, ತಗೊಂಡ್ ಬಾ. ಸರಿ ಯಜಮಾನ್ರೆ.